ಬಿಡಲ್ಲಂತ. ಇದೇ ದಾರಿ ಎಲ್ಲ ಕ್ಲೋಸ್ ಆಗೈತಲ್ಲೋ. ಏನಿಲ್ಲಿ ವಾಪಸ್ ಹೋಗೋದಷ್ಟ. ಎಲ್ಲಾರು ಒಳಗೆ ಯಾರು ಇರ್ತಾರ. ಗಡಾಯಿಕಲ್ಲು ಕ್ಲೋಸ್. ಅದ ಮೇನ್ ಡೋರ್. ಅದಂತೂ ಕ್ಲೋಸ್ ಆಗೈತಿ. ಇದ್ರಿ ಆಗುತ್ತೆ. ಇದಕ್ಕಿಂತ ನೀವು ಐಟಿ ಇದ್ರಿ, ನಿಮಗೆ ಕಂಫರ್ಟೇಬಲ್ ಆಗುತ್ತೆ, ನಮಗೆಲ್ಲ ಆಗಲ್ಲ. ಹೌದು, 5 ಫೀಟ್ ಎಲ್ಲಿ ಕಾಲೇ ಸಿಗಲ್ಲ ರೀ. ಹೈಟ್ ಇದೆ. ಎರಡೂವರೆ ಅಲ್ಲ. ಹಾಂ, ಸಿಗಲ್ಲ. ಹೌದು. ಇಲ್ಲಿಗೆ ಏನಿಂದ ಬಂದದ್ದು? ಹಾಂ, ಅದು ಗಡಾಯಿಕಲ್ ನೋಡೋಕೆ ಬಂದಿದ್ದು. ಎಲ್ಲ ಕ್ಲೋಸ್ ಅಲ್ಲ, ಕ್ಲೋಸ್ ಮಾಡಿದ್ದಾರೆ. ನೀರಲ್ಲ ಅಲ್ಲಿ ಸ್ಟೆಪ್ನಲ್ಲಿ ನೀರು ಬಾಕಿ ಇದೆ. ಓಕೆ, ಜಾರುತ್ತೆ, ಬಿದ್ದರೆ ಹೋಯ್ತು, ಕೆಳಗಡೆ ಇದ್ದಾನೆ ಮಾತೆಲ್ಲ. ಇಲ್ಲಿ ತನಕ ಬಂದಾರಲ್ಲ ಫಾಲ್ಸಿಗೆ ಹೋಗಿ, ನಮ್ಮ ಊರಿಗೆ. ಎಲ್ಲಿ? ಕಡಮ ಫಾಲ್ಸು, ಎರ್ಮಾಯಿ ಫಾಲ್ಸು, ಬಂಡಾಜೆ ಫಾಲ್ಸ್ ಅಂತ ಬರೀರಿ. ಅದು ಓಪನ್ ಅಲ್ಲ ಈಗ? ಓಪನ್ ಇದೆ. ಹೌದಾ? ಬಂಡಾಜೆ ಫಾಲ್ಸ್ ಅಂತ ಬರ್ತದೆ ನಿಮಗೆ. ಎರ್ಮಾಯಿ ಫಾಲ್ಸ್ ಮತ್ತು ಕಡಮ ಫಾಲ್ಸ್ ಇದೇ ರೋಡ್ ಸ್ಟ್ರೈಟ್ ಹೋಗಿ, ಸ್ಟ್ರೈಟ್ ಎಂಡು ಅದರಲ್ಲಿ ಹೋಗಿ ಸ್ಟ್ರೈಟು. ಮತ್ತೆ ಅಲ್ಲಿ ದೊಡ್ಡ ಬ್ರಿಡ್ಜ್ ಸಿಗುತ್ತೆ. ಅಲ್ಲಿ ನೀವು ಅಕ್ಟೋಬರ್ ಆ ತಿಂಗಳಲ್ಲೆಲ್ಲ ಬರಬೇಕು. ಒಳ್ಳೆ ಸೀನರಿ. ಮಂಗಳೂರು ಕಾಣುತ್ತೆ ಇಲ್ಲಿಂದ. ಮತ್ತೆ ಹೌದು ಹೌದು, 1700 ಅಡಿ ಎತ್ತರ ಮಂಗಳೂರು ಕಾಣುತ್ತೆ. ಇದಿದೆಲ್ಲ ಯಾವುದು ಬೀಚ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ. ಓಹೋ, ಮತ್ತೆ ಅಷ್ಟು ಹೈಟ್ ಇದೆ. 1700 ಅಡಿ ಎತ್ತರ, ಅಷ್ಟೇ ಸ್ಟೆಪ್ ಇದೆ. ಸ್ವಲ್ಪ ಜಾಸ್ತಿನೇ ಇದೆ ಸ್ಟೆಪ್. ನಿಮ್ಗೆ ಟಯರ್ಡ್ ಆಗುತ್ತೆ ಹೋಗಿ. ಇದು ದ್ವಾರ. ಹಂಗೆ ಬಂದ ನೋಡಿ 51. ಹೌದು, ಬೆಂಗಳೂರಿಂದ ಬಂದದ್ದು. ಬಂದರಂತ. ಬೆಂಗಳೂರಿಂದ ಪಾಪ ಮಾಡ ವೇಸ್ಟ್. ಆಯ್ತು ಸರ್, ಬರ್ತೀನಿ. ಓಕೆ ಸರ್. ಅವ್ರು ಕೇಳಬರೋದಲ್ಲಿ. ಹಾಂ ಹಾಂ, ಗಡಾಯಿಕಲ್ ಹೋಗಿದ್ವಿ. ಗಡಾಯಿಕಲ್ ಕ್ಲೋಸ್ ಅಂತಂದ್ರು. ಸೊ ಇಲ್ಲಿ ಒಂದು ವೇಸ್ಟ್ ಆಗ್ಬೋದು ಅಂಥೇಳಿ ಬಂಡಾಜೆ ಫಾಲ್ಸ್ ಹೊಂಟು ನಾವು. ಅಲ್ಲೊಬ್ಬರು ಲೋಕಲ್ ಸಿಕ್ಕಿದ್ರು. ಅವ್ರು ಹೇಳಿದ್ರು ಇಲ್ಲೇ ಸನೇ ಆಗ್ತದೆ ಹೋಗ್ಬರ್ರಿ ಅಂಥೇಳಿ. ಸೊ ಹೊಂಟೇವಿ ಹಿಂಗ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಯ್ತದ? ಎಷ್ಟು ಕಿಲೋಮೀಟರ್ ಐತಿ? 14. ಇನ್ನೂ 14 ಕಿಲೋಮೀಟರ್ ಐತಿ ಇಲ್ಲಿಂದ. ನೋಡೋಣ ಅದು ಹೆಂಗೈತೆ ಅಂತೇಳಿ. ಫುಲ್ ಕೋಲ್ಡ್ ಆಯ್ತು ನೋಡಿ ಇಲ್ಲಿ.
ಮಸ್ತ್ ಕೂಲ್ ಏರ್ ಫೀಲ್ ಆಗತ್ತಿಲ್ಲಿ. ಮಳೆಗಾಲಕ್ಕಲ್ಲಿ ಮೆಟ್ಲೆಲ್ಲ ಜರಿತಾವ ಅಂತ ಹೇಳಿ ಕ್ಲೋಸ್ ಮಾಡಿದಾರೆ ಬಂಡಾಜೆ ಇದು ಸಾರಿ ಏನಂದ್ರೆ ಗಡಾಯಿಕಲ್ಲು. ಇಲ್ಲಿ ಬರೀ ಮೆಟ್ಲೆ ಇರೋದ್ರಿಂದ ಅಲ್ಲಿ ಕಲ್ಲದೆ ಸ್ಲಿಪ್ರಿ ಐತಲ್ವಾ, ಮತ್ತದ ಮೆಟ್ಲ ಮೇಲೆ ನೀರು ಬರ್ತದ ಅದ್ ಮೇಲಿಂದೆಲ್ಲ. ಸೊ ಅವ್ರ ಈಗ ಕ್ಲೋಸ್ ಮಾಡಿದ್ರು ಮಳೆಗಾಲ ಮುಗಿಮಟ. ಅವ ಹೇಳೋ ಪ್ರಕಾರ ಅದ ಅಕ್ಟೋಬರ್ ಅರೌಂಡ್ ಅಕ್ಟೋಬರ್ ಎಲ್ಲ ಓಪನ್ ಆಗ್ಬೋದು. ಅವಾಗ ಒಂದ್ಸಾರಿ ಬಂದು ನೋಡ್ಬೇಕು. ಮೊದಲೇ ನಾವು ಕರೆಕ್ಟಾಗಿ ಇನ್ಫಾರ್ಮೇಶನ್ ತೊಗೊಂಡ್ಬರ್ಬೇಕಿತ್ತ. ಬಟ್ ಏನಿಲ್ಲ, ಈಗ ಹೆಂಗೋ ಈ ಫಾಲ್ಸ್ ನೋಡಕ್ ಹೊಂಟೇವಿ. ಇವ್ ರೋಡ್ ಬ್ರೇಕ್ ಕಾಣೋದಿಲ್ಲ ಮತ್ತೆ. ಹಿಂಗ ಒಟ್ಟ ಗೊತ್ತಾಗೋದಿಲ್ಲ ಇವರು ಒಬ್ರಕ್ ಇದ್ದಿದ್ದು ಬಿಟ್ಟಿದ್ದು. ಹಿಂಗಾಗಿ ಆಕ್ಸಿಡೆಂಟ್ ಜಾಸ್ತಿ ಆಗೋದು. ರೋಡ್ ಬ್ರೇಕಿಂದ ಜಾಸ್ತಿ ಆಗ್ತಾವ ಆಕ್ಸಿಡೆಂಟ್. ಒಂದು ಸ್ಪೀಡ್ ಒಳಗಿದ್ದಾಗ ಎಲ್ಲಿ ಇದಾಗಬೇಕು ಅಥವಾ ಜಿಗಿಸಿದ್ರೆ ಮುಗೀತು. ಮಸ್ತ್ ಐತೆ ಕಾಡೊಳಗೆ ರೋಡ್. ಇಲ್ಲಿ ಸೈಡ್ ಎಲ್ಲ ಇದು ರೆಡಿ ಮಾಡಿಟ್ಟಾರೆ. ಇಲ್ಲಿ ರಬ್ಬರ್ ಹಾಕ್ತಾರೆ ನಾವು. ಕಡೆ ಕೆಳಗೆಲ್ಲ ರಬ್ಬರ್ ಐತಿ. ಎಲ್ಲಿ ಗೊತ್ತಿಲ್ಲಪ್ಪ. ನಾವೇ ಕೊಟ್ರೊಬ್ಬ ಸರಿ ಇಲ್ರಿ. ಎಲ್ಲೆಲ್ಲ ಹೊಂಟವ್ ನಾವು. ನ್ಯಾವಿಗೇಟರ್ ಸರಿ ಇಲ್ಲಿ. ಕರೆಕ್ಟಾಗಿ ಹೇಳ್ಬೇಕಪ್ಪ ನೀ ದಾರಿ ಎಲ್ಲೈತೆ ಅಂತೇಳಿ. ಒಂದ ರೋಡ್ ಐತೇನೆ ಹೆಂಗ? ಇನ್ನೂ ದೂರ ಐತಿ. ಎಷ್ಟು ಕಿಲೋಮೀಟರ್? ಹನ್ನೆರಡು ಗಂಟೆ ಆಗುವಂತೀಗ. ಫುಲ್ ಆಫ್ ರೋಡ್ ಶುರು ಆತಲ್ಲ. ಹಾ, ಮತ್ತು ಕಾಂಕ್ರೀಟ್. ಮನೆ ಹೊಂಟವಣ ಯಾವುದೋ ಒಂದು
ಆನಂದಾರ್ ಮಣಿ ಇದ್ದಂಗೆ ಅದರಲ್ಲಿ ಆನಂದ್ ಅದಾನಲ್ಲ, ಆನಂದ ಅವ್ರ ಮನೆ ಹಿಂಗೆ ಐತೆ ನೋಡ. ಇದಕ್ಕೇನೆ ಕೆಟ್ಟ ಆಫ್ ರೋಡ್ ಐತೆ, ಅಲ್ಲೇ ಹೋಗ್ಬೇಕಂದ್ರೆ. ಫಾಲ್ಸ್ ಹೌದಾ? ನೋಡ್ಲಿಕ್ಕೆ ಕೊಡಲ್ಲ. ಎಲ್ಲಿವರೆಗೂ ಹೋಗ್ಬೋದು ಗಾಡಿ? ನಾನು ಇದು ಆಗ ಬಿದ್ರು ಗೊತ್ತಿಲ್ಲ, ಮೊದಲ ಹೇಳಿದಾರಲ್ಲ ಅವ್ರು ಹೋಗಕ್ಕೆ ಬಿಡುದಿಲ್ಲ ಅಂತ ಹೇಳಿ. ಕೆಲಸ ಭಾಳ ಕೆಡ್ತಿದೆ. ಏನು ಡೇಂಜರ್ ಇದು, ಕಳ್ಕೊಂಡು ಬಿದ್ದಿದ್ದು ಮತ್ತೆ ಕೆಳಗ. ನೋಡಿಲ್ಲಿ ಎದುರಿಗೆ ಬರೋದಪ್ಪ ನಂಗೆ. ಓ ಮತ್ತೆ ಅಲ್ಲೋ ಈ ರೋಡ್ ಈ ಕಡೆ ಸೈಡ್ ಕಳ್ಸ್ಕೊಂಡ್ಬಿದ್ದದ ಅಂತಾನ. ರೈಟಾ ಲೆಫ್ಟ್? ಓ ನೋಟಿಸ್ ಹಾಕ್ಯಾರ ಅಲ್ಲಿ. ಹಿಂಗ ಅಲ್ಲೋ ಮನೆಗೆ ಯಾರದ ಕೇಳ್ಕೊಂಡ್ರಿ. ಬಂದ್ವಿ ಅನ್ಸುತ್ತೆ ನಾವು. ಉಜಿರೆ ಅಲ್ಲ ಅದ? ಅಲ್ಲ ಇಲ್ಲ, ಚಾರ್ಮಾಡಿ ರೋಡ್ ಅನಿಸುತ್ತೆ, ಚಿಕ್ಕಮಗಳೂರು ರೋಡ್. ಉಜಿರೆ ರೀಚ್ ಆದ್ವಿ. ಹೋಟೆಲ್ ಹುಡ್ಕೋ. ಹೋಟೆಲ್ ಕಾಮ್ ಅದೇನು ಓಪನ್ ಆಯ್ತಾ? ಇಳಿಯಲ್ಲ, ಒಳಗೆ ಹೋಯ್ತು. ಹಾ
ಇಲ್ಲೇ ನಿಲ್ಸೋಣ. ಇಲ್ಲೇ ಊಟ ಮಾಡಿ ಹೋಗ್ತೇವೆ ನಾವೀಗ. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ಬೇಕಂತ ಮಾಡೀನಿ. ಹೆಂಗಿತ್ತಂತ ಹೇಳ್ರಿ. ನೆಕ್ಸ್ಟ್ ಲಾಗ್ ಒಳಗೆ ಸಿಗೋಣಂತ. ಬಾಯ್ ಬಾಯ್.